ನಮಸ್ಕಾರ, ನಾನು ಬಾಗಲಕೋಟೆಯಿಂದ ಬಂದೀನಿ. ಪೊಲೀಸ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ ಕಳೆದ 27 ವರ್ಷದಿಂದ. ಇದು ಬರಹ ನಮ್ಮ ಹವ್ಯಾಸ. ನಮ್ಮ ಹೊಸ ಕೆಲಸದಲ್ಲಿ ಇದು ನಮಗೆ ನೆಮ್ಮದಿ ಕೊಡುವಂಥ ಕೆಲಸ ಇದು. ನಮ್ಮ ಮನೆಯವರು ಕೂಡ ಬಂದಿದ್ದಾರೆ, ಮಮತಾ ಬಾಗಲಕೋಟೆ ಅಂತ. ಅವರು ಕೂಡ ಹಂಪಿ ಯೂನಿವರ್ಸಿಟಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು. ಬರಕ್ಕೆ ಅವರು ನಮಗೆ ಸ್ಫೂರ್ತಿ. ಇದನ್ನು ಹೇಳ್ತಾ ಇವತ್ತಿನ ಈ ಪ್ರಾತಿನಿಧಿಕ ಕೈಗೋಷ್ಠಿಯಲ್ಲಿ ನಂದು ಒಂದು ಭಾಗ ಆಗಿ ಕವನ ಓದ್ತೀನಿ. ಬಿಳಿಜೋಳದ ನೆಲ ನನ್ನ ಕವನದ ಶೀರ್ಷಿಕೆ. ಈ ಸದ್ಯ ಪರಿಸ್ಥಿತಿ ಎಲ್ಲ ಕಡೆ ಈ ಸಮಯದಲ್ಲಿ ಬಿಳಿಜೋಳದ ಎಲ್ಲ ಕಡೆ ಇದೆ. ನಾವು ಗ್ರಾಮೀಣ ಪ್ರದೇಶ ರೈತ ಕುಟುಂಬದಿಂದ ಬಂದಿರೋದ್ರಿಂದ ಇದು ಎಕ್ಸ್ಪೀರಿಯನ್ಸ್ ಆಗಿ ಬರೆದಿದ್ದು. ಕವನದ ಶೀರ್ಷಿಕೆ ಬಿಳಿಜೋಳದ ನೆಲ. ಹಚ್ಚ ಹಸಿರನ್ನು ಒದ್ದು ನಿಂತಿವೆ ಬಿಳಿಜೋಳ, ಹಚ್ಚ ಹಸಿರನ್ನು ಒದ್ದು ನಿಂತಿವೆ ಬಿಳಿಜೋಳ, ತುಂಬು ತೆನೆಯಲ್ಲಿ ಗುಂಪಾಗಿ ನಿಂತಿವೆ ಹಸಿಕಾಳ, ತುಂಬು ತೆನೆಯಲ್ಲಿ ಗುಂಪಾಗಿ ನಿಂತಿವೆ ಹಸಿಕಾಳ. ಇರುಳಲ್ಲಿ ಮಂಜಿನ ಹೊಳೆಯಲ್ಲಿ ತಣ್ಣನೆ ಮಿಂದಿವೆ ಜೋಳದ ದಂಟು, ಇರುಳಲ್ಲಿ ಮಂಜಿನ ಹೊಳೆಯಲ್ಲಿ ತಣ್ಣನೆ ಮಿಂದಿವೆ ಜೋಳದ ನಂಟು. ಮುಂಜಾನೆಯ ರವಿಕಿರಣದ ಕಾಂತಿಗೆ, ಮುಂಜಾನೆಯ ರವಿಕಿರಣದ ಕಾಂತಿಗೆ ಮೈಯ ಒಡ್ಡಿ ಮಾಡಿವೆ ಬಿಸಿಯ ನಂಟು, ಮೈಯ ಒಡ್ಡಿ ಮಾಡಿವೆ ಬಿಸಿಯ ನಂಟು. ಮುಗಿಲ ಬಣ್ಣದ ಅಗಸಿ ಹೂ, ಮುಗಿಲ ಬಣ್ಣದ ಅಗಸಿ ಹೂ ಬುಡದ ಸಾಲಿನಲ್ಲಿ ನಗುತ್ತಲಿದೆ, ಬುಡದ ಸಾಲಿನಲ್ಲಿ ನಗುತ್ತಲಿದೆ. ರವಿಯ ಬೆಳಕಿಗೆ ಇಣುಕಿ ನೋಡಲು ಮೆಲ್ಲನೆ ನಲಿಯುತ್ತಿದೆ, ರವಿಯ ಬೆಳಕಿಗೆ ಇಣುಕಿ ನೋಡಲು ಮೆಲ್ಲನೆ ನಲಿಯುತ್ತಿದೆ. ಹೊಲದ ಬದುವಿನ ಹುಲ್ಲಿನ ಮೇಲೆ, ಹೊಲದ ಬದುವಿನ ಹುಲ್ಲಿನ ಮೇಲೆ ಮಂಜಿನ ಹನಿಯು ಕಾಮನ ಬಿಲ್ಲು ಮೂಡಿಸಿದೆ, ಮಂಜಿನ ಹನಿಯು ಕಾಮನ ಬಿಲ್ಲು ಮೂಡಿಸಿದೆ. ಒನ್ನ ಕಿರಣಗಳ ಬೆಳಕಿಂದ ಭೂತಾಯಿ ಕೊರಳಿಗೆ ತೋರಣ ಕಟ್ಟಿದಂತಿದೆ, ಒನ್ನ ಕಿರಣಗಳ ಬೆಳಕಿಂದ ಭೂತಾಯಿಯ ಕೊರಳಿಗೆ ತೋರಣ ಕಟ್ಟಿದಂತಿದೆ. ಕಾಳನ್ನು ಅರಿಸಿ ಬಂದ ಚಿಲಿಪಿಲಿ ಅಕ್ಕಿಗಳ ಕಲರವ ಮೈದುಂಬಿ ಹಾಡುತ್ತಿದೆ, ಕಾಳನ್ನು ಅರಿಸಿ ಬಂದ ಚಿಲಿಪಿಲಿ ಹಕ್ಕಿಗಳ ಕಲರವ ಮೈದುಂಬಿ ಹಾಡುತ್ತಿದೆ. ಸಪ್ತ ಸ್ವರಗಳ ಸಂಗೀತದ ಅಲೆಗಳು ಬಾಲರವಿಗೆ ಸ್ವಾಗತ ಮಾಡುತ್ತಿವೆ, ಸಪ್ತ ಸ್ವರಗಳ ಸಂಗೀತದ ಅಲೆಗಳು ಬಾಲರವಿಗೆ ಸ್ವಾಗತ ಮಾಡುತ್ತಿವೆ. ಹೊಲದ ತುಂಬ ಬೆಳೆದು ನಿಂತ ಜೋಳ ಗೋಧಿ ಕಡಲೆ ತಣ್ಣನೆ ಗಾಳಿಗೆ ಗೋಣು ಹಾಕುತ್ತಲಿವೆ, ಹೊಲದ ತುಂಬ ಬೆಳೆದು ನಿಂತ ಜೋಳ ಗೋಧಿ ಕಡಲೆ ತಣ್ಣನೆಯ ಗಾಳಿಗೆ ಗೋಣು ಹಾಕುತ್ತಲಿವೆ. ನಿರ್ಮಿತ ಅಲೆಗಳ ಚಾಮರದಿ ಅರಳಿದ ಭೂಮಿಗೆ ಸೋಬಾನೆ ಹಾಡುತ್ತಿವೆ, ನಿರ್ಮಿತ ಅಲೆಗಳ ಚಾಮರದಿ ಅರಳಿದ ಭೂಮಿಗೆ ಸೋಬಾನೆ ಹಾಡುತ್ತಿವೆ. ತುಂಬಿದ ಭೂತಾಯಿಯ ಮಡಲಿಗೆ ಬಾಗಿನ ಅರ್ಪಿಸೋಣ, ತುಂಬಿದ ಭೂತಾಯಿಯ ಮಡಲಿಗೆ ಬಾಗಿನ ಅರ್ಪಿಸೋಣ. ಚರಗ ಚೆಲ್ಲಿ ನಿಸರ್ಗ ಪ್ರೇಮದ ಬೆಸುಗೆ ಒಸೆಯೋಣ, ಚರಗ ಚೆಲ್ಲಿ ನಿಸರ್ಗದ ಪ್ರೇಮದ ಬೆಸುಗೆ ಒಸೆಯೋಣ, ಬೆಸುಗೆ ಒಸೆಯೋಣ. ಥ್ಯಾಂಕ್ ಯು. ಸದ್ಯ ಈಗ ಬೆಳೆಜೋಳ ಎಲ್ಲರೂ ಹೊಲದಾಗ ಆಲ್ಮೋಸ್ಟ್ ಬೆಳೆಜೋಳ ನಮ್ಮಲ್ಲೇ ಕಡಿ ಭೂಮಿ ಮೇಲೆ ಹಸಿರಿನೆಲ್ಲ ಈಗ ಆಲ್ಮೋಸ್ಟ್ ಅದೇ ಇರ್ತದೆ. ಆ ಹಿನ್ನೆಲೆಯಲ್ಲಿ ಬರೆದಂಥ ಕವನ ಇದು. ಈ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ನಾವು ಹವ್ಯಾಸಿ ಬರಹಗಾರರು. ನಮ್ಮ ಮನುಷ್ಯರ ವಾಟ್ಸಪ್ ಸಾಹಿತ್ಯ ಪತ್ರಿಕೆ ಮೂಲಕ ಪರಿಚಯ ಆದವರು. ಈ ಮುಂಚೆ ಮುನವಳ್ಳಿ ಕೈಗೋಷ್ಠಿಯಲ್ಲಿ ನಮಗೆ ಮುಖಾಂತರ ಪರಿಚಯ ಆದವರು. ಈಗ ಕವನದೊಳಗೆ ಈ ಕೈಗೋಷ್ಠಿಯಲ್ಲಿ ನಾವು ಭಾಗವಹಿಸ್ಬೇಕಾದ್ರೆ ಅವರು ನಮಗೆ ನೀವು ಪ್ರಾತಿನಿಧಿಕ ಕೈಗೋಷ್ಠಿಗೆ ಅಧ್ಯಕ್ಷರಾಗಿದೆ ಅಂತೇಳಿ ನಮಗೆ ಆಮಂತ್ರಣ ಕೊಟ್ಟರು. ನಾನು ಹಿಂಜರಿದೆ, ಸರ್ ನನಗೇನು ಅಂತ ಪ್ರಬುದ್ಧತೆ ಇಲ್ಲ, ನನಗೇನು ಹಿರಿಯರು ಬಂದಿರ್ತಾರ ನೋಡಿ ಸರ್ ಅಂತಂದೆ. ಈ ಪ್ರಬುದ್ಧಿಯ ಅನುಭವ ಬರಬೇಕಂದ್ರೆ ಇಂಥವೆಲ್ಲ ಭಾಗವಹಿಸ್ಬೇಕಂತೇಳಿ ನನಗೆ ಹುರಿದುಂಬಿಸಿದರು. ಆ ವಿಷಯವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಕ್ಕ. ಆಮೇಲೆ ನಮ್ಮದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿದ್ದರಿಂದ ಓದು ಕಾಲೇಜ್ ಸಮಯದಲ್ಲಿ ನಮ್ಗೆ ಸಮಯ ಸಿಕ್ಕಾಗ ಓದಬೇಕಿದೆ. ಯಾವುದೇ ಒಂದು ಪದಗಳು ಹೊರಗೆ ಬರ್ಬೇಕಂದ್ರೆ ಅದರ ಹಿನ್ನೆಲೆ ಓದು ಭಾಳ ಮುಖ್ಯ ಇದೆ. ಏನೇ ಆಗಲಿ ಓದಬೇಕು, ಪತ್ರಿಕೆಯಾರ ಹೋಗಲಿ, ಪುಸ್ತಕ ಓದಲಿ, ಓದೋ ಹವ್ಯಾಸ
ಬರೆಯುವಂಥ ಶಕ್ತಿ ಕೊಟ್ಟರು ಅಂತ ನನ್ನ ಭಾವನೆ. ಈ ಕುವೆಂಪು ಪುಸ್ತಕ ಮನೆ ಹಾಗೂ ಸಾಹಿತ್ಯ ಸಂಚಾರ ಹಾಗೂ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಪದವಿ ಪೂರ್ವ ಕಾಲೇಜು ಸಹಯೋಗದಲ್ಲಿ ವಿಶ್ವ ಮಾನವ ದಿನಾಚರಣೆ ಕವಿಗೋಷ್ಠಿಗಳು ಇಷ್ಟೇ ಚೆನ್ನಾಗಿ ಮೂಡಿ ಬಂದಿವೆ ಅಂತಂದರೆ ಇದು ಕೊನೆಯ ಕವಿಗೋಷ್ಠಿ, ಇದು ಪ್ರಾತಿನಿಧಿಕ ಕವಿಗೋಷ್ಠಿ. ಎಲ್ಲದೂ ನಾನು ಗಮನಿಸಿದೆ. ಮುಖ್ಯವಾಗಿ ಸಣ್ಣ ಮಕ್ಕಳು ಅವರಲ್ಲಿ ಈ ಕವನ ಬರೆಯುವಂಥ ಆಸಕ್ತಿ ಈ ಸಮಯದಲ್ಲಿ ಅವರಿಗೆ ನಾವು ಪ್ರೋತ್ಸಾಹಿಸಿದರೆ ಅವರು ಮುಂದೆ ಭಾಳ ಒಳ್ಳೆ ರೀತಿ ಬರಹಗಾರ ಆಗ್ತಾರೆ ಅನ್ನೋಲ್ಲಿ ಸಂಶಯ ಇಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಭಾಳ ಚೆಂದಾಗಿ ಓದಿದ್ರು. ನನಗೆ ಭಾಳ ಹೆಮ್ಮೆ ಅನ್ನಿಸ್ತು ಆ ಮಕ್ಕಳಲ್ಲಿ ಕನ್ನಡ ಅಭಿಮಾನ. ಇವಾಗ ಕನ್ನಡ ಆಲ್ಮೋಸ್ಟ್ ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಓದೋದ್ರಿಂದ ಕನ್ನಡ ಸರಿಯಾಗಿ ಬರೆಯೋದಾಗಲಿ ಅದ್ರ ಬಗ್ಗೆ ಒಂದು ನೆಗ್ಲಿಜೆನ್ಸಿ ಇದೆ. ಅದೊಂದು ಸಬ್ಜೆಕ್ಟ್ ಗಮನಿಸೋದೇ ಇಲ್ಲ. SLC ಬಂದ್ರೂ ಚೆನ್ನಾಗಿ ಉಚ್ಚಾರಣೆ ಅಥವಾ ಅಕ್ಷರ ಸರಿಯಾಗಿ ಬರೆಯುವಂಥದ್ದಕ್ಕೆ ನಾವು ಭಾಳ ಕಷ್ಟ. ನಮ್ಮ ಮಕ್ಕಳು ಮನೆ ಬಂದು ನಮ್ಮಲ್ಲಿ ಕಲಿತಾರೆ, ಗಮನಿಸಂಗಿಲ್ಲ. ಆದರೆ ಈ ಬೆಳೆಯುವ ಸಿರಿ ಮಡಕೆಯಲ್ಲಿ ನೋಡುವಂತೆ ಮಕ್ಕಳಲ್ಲಿ ನಾವೆಲ್ಲ ಬೆಳೆಸುವಂಥ ಜವಾಬ್ದಾರಿ ನಮ್ಮೆಲ್ಲ ಪೇರೆಂಟ್ಸಿಗಿದೆ ಅಂತ ಅನ್ಕೊತೀನಿ. ಈಗ ನಮ್ಮ ಪ್ರಾತಿನಿಧಿಕವಾಗಿ ನಾವು ಹೇಳಬೇಕಾದ್ರೆ ಎಲ್ಲ ನಮ್ಮ ಹಿರಿಯರು ಭಾಳಷ್ಟು ನಮ್ಮ ಮೊದಲೇ ಸರ್ ಯಾರು ನವೀನ್ ಮುಲ್ಲಾ ಧಾರವಾಡ ಸರ್ ಭಾವೈಕ್ಯತೆ ಬಗ್ಗೆ ಭಾಳ ಚಂದ, ಭಾವೈಕ್ಯತೆ ಭಾರತ ಆ ಶೀರ್ಷಿಕೆಯಲ್ಲೇನ ಇವತ್ತಿನ ದಿವಸ ಅವಶ್ಯ ಇರುವಂಥ ವಿಷಯಗಳನ್ನು ಆಧರಿಸಿ ಬರೆದಂಥ ಕವನ ಭಾಳ ಮೆಚ್ಚುಗೆ ಅನಿಸ್ತು ನಮಗೆ. ಇವತ್ತು ಭಾವೈಕ್ಯತೆ ಭಾಳ ಅವಶ್ಯ ಐತೆ ನಮಗೆ. ಕಲುಷಿತಗೊಂಡ ಸಮಾಜದಲ್ಲಿ ಸಮಾನ ಸಹೋದರತೆಯಲ್ಲಿ ನಾವು ಬಾಳ್ಬೇಕಂತಂದ್ರೆ ಭಾವೈಕ್ಯತೆ ಭಾಳ ಐತೆ. ಅದನ್ನು ಮೀರಿ ನಿಲ್ಲುವಂಥ ದಿಶೆಯಲ್ಲಿ ಬರೆದಂಥ ಕವನ ಭಾಳ ಗಮನ ಸೆಳೀತೆ ಅಂತ ಹೇಳ್ಬೋದು. ಆಮೇಲೆ ಚಾಂದಿನಿ ಕಲಿ ಚಿತ್ರದುರ್ಗದವರು ಪರಿವರ್ತನೆ ಬಗ್ಗೆ ಹೇಳಿ, ಅದು ಕೂಡ ಭಾಳ ಕಲ್ಪವೃಕ್ಷ ತಿಮ್ಮಕ್ಕ ಸಾಲುಮರ ತಿಮ್ಮಕ್ಕರ ಬಗ್ಗೆ ಬರೆದಂಥ ಕವನ ಆಗಲಿ, ಸುನೀತ್ ಸೊಲ್ಲಾಪುರೆ ಪಾಟೀಲ್ ಬೆಳಗಾವಿ ಅವರು ಸಾರ್ಥಕ ಜೀವಿ, ಮತ್ತು ಪರಶುರಾಮ್ ಶಿವಮೊಗ್ಗ ವಿಶ್ವ ಮಾನವ ವರ್ಣನೆ ಬಗ್ಗೆ, ಆಮೇಲೆ ಚಂದ್ರಸಪ್ಪ ಮುಂದಿನ ಮನಿ ಸರ್ ಗುರುದಕ್ಷಿಣೆ ಬಗ್ಗೆ ಏಕಲವ್ಯನ ಬಗ್ಗೆ ಹೇಳಿದರು. ಏಕಲವ್ಯನ ಬಗ್ಗೆ ಗುರುದಕ್ಷಿಣೆ ಕೊಡಬೇಕಾದ್ರೆ ತಾರತಮ್ಯ ಆಯಿತು ಅಂತಂದ್ರೆ ನನ್ನ ತಿಳಿದ ಮಟ್ಟಿಗೆ ಯಾವುದೆಲ್ಲ ಈ ಮಹಾಭಾರತದಲ್ಲಿ ಯಾವುದೇ ವಿಷಯ ನೋಡಿ ನಮ್ಮ ಜೀವನಕ್ಕೆ ಪೂರಕವಾದಂಥ ಘಟನೆಗಳದಾವ. ಅವರು ಧರ್ಮ ಗೆಲ್ಲಬೇಕಂತೇಳಿ ಅವತ್ತು ಏಕಲವ್ಯ ಹೆಬ್ಬಟ್ಟು ಸ್ವಲ್ಪ ಸಲ್ಲಿಸ್ಬೇಕಾದ್ರೆ ಅರ್ಜುನ ಗೆಲ್ಲಿಸ್ಬೇಕಂತೇನು ಇರಲಿಲ್ಲ. ಅದು ಮೇಲ್ನೋಟಕ್ಕೆ ನಾವು ಹಾಗೆ ತಿಳ್ಕೊಂಡಿವಿ. ಆ್ಯಕ್ಚುಲಿ ಮುಂದವನು ಯುದ್ಧದಲ್ಲಿ ಧರ್ಮದಿಂದ ಗೆಲ್ಲಬೇಕಂತ ಹೇಳಿ ಆಶಯದಿಂದ ಏಕಲವ್ಯಂದು ಹೆಬ್ಬಟ್ಟು ಅಂತಾನಂತ ನಾವು ಓದಿದ್ದ ನೆನಪು ನನಗೆ. ಆಮೇಲೆ GM ಭಂಡಾರಿ ಸರ್ ನನ್ನ ಒಂದು ಬಗ್ಗೆ ಬರೆದು, ತಾಯಿ ಕಕ್ಕಲಾತಿ, ತಾಯಿ ಕಾಳಜಿ, ತಾಯಿ ಅನುಭವಿಸಿದಂಥ ನೋವು, ಆಕೆ ತಾಯಿ ಏನೇ ಆಗಲಿ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ಬೇಕನ್ನೋ ಉದ್ದೇಶದಿಂದ ಆಕೆ ನೋವನ್ನು ತಡ್ಕೊಂತಾಳ ಅನ್ನೋ ಬಗ್ಗೆ, ಆಕಿನ ಪರಿಪಾಟಲ ಬಗ್ಗೆ ಭಾಳ ಚೆನ್ನಾಗಿ ಕವನದಲ್ಲಿ ಹಿಡಿದಿಟ್ರು ಅವರು. ಆಮೇಲೆ ಕ್ಷೀರ್ಲಿಂಗ G ಬೊಮ್ಮನಾಳ ಸರ್ ರಾಯಚೂರದವರು ಕವಿಶೈಲ ಸ್ವರ್ಗದ ಬಗ್ಗೆ, ಕುವೆಂಪುರ ಬಗ್ಗೆ, ಅವರ ಪರಿಸರ ಬಗ್ಗೆ ಭಾಳ ಚಂದ ಬರೆದರು. ಆಮೇಲೆ ಎಸ್ಪೆಷಲಿ ನಮ್ಮ ಡಾಕ್ಟರ್ ಸುರೇಂದ್ರ ಸ್ವಾಮಿ ಕೊಪ್ಪಳ ಸರ್ ಕವಿಗಳು ಅಂತೇಳಿ ನಾವು ನಮ್ಮ ಮನಸ್ಥಿತಿನ ಅವರ ಕವನ ರೂಪದಲ್ಲಿ ತಿಳಿಸ್ಯಾರ. ಒಬ್ಬ ಕವಿ ಹುಟ್ಟಬೇಕಾದ್ರೆ ಒಂದು ಮಗು ಡೆಲಿವರಿ ಆದಂಗೆ ಆಗ್ತದೆ. ಸುಮ್ಮನೆ ಯಾರು ಕವನ ಬರೆಯೋಕ್ಕೆ ಸಾಧ್ಯನೇ ಆಗಲ್ಲ. ಒಂದು ಕವನ ಬರೀಬೇಕಾದ್ರೆ ನೋಡೋ ದೃಷ್ಟಿ ಭಿನ್ನ ಇರಬೇಕು. ಅದು ಎಲ್ಲರೂ ನೋಡೋ ಥರ ಇದ್ರೆ ಅಂದರೆ ಕವನ ಹುಟ್ಟುವುದೇ ಇಲ್ಲ. ಅದು ಕವಿಗಳಲ್ಲಿ ಭಾಳ ಮಾರ್ಮಿಕವಾಗಿ ವಾಚನ ಮಾಡಿದರು. ರವಿ ದೇವರೆಡ್ಡಿ ಸರ್ ಕೂಡ ಶೋಧನೆ, ನಮ್ಮೊಳಗಿರುವ ಶೋಧನೆ ಏನು ಅನ್ನೋದ್ರ ಬಗ್ಗೆ ಭಾಳಷ್ಟು ಪ್ರಬುದ್ಧವಾಗಿ ಹೇಳಿದರು. ಆಮೇಲೆ ಸಂಕಪ್ಪ ಸರ್ ಮೈಸೂರು ಸರ್ ಬುದ್ಧನ ನಗು. ಆಮೇಲೆ ಇವರು ಬಿದ್ದುಕುಣಿ ಸರ್ ಗೌತಮ್ ಬುದ್ಧ ಬಗ್ಗೆ ಹೇಳಿದರು. ಗೌತಮ್ ಬುದ್ಧ ತನ್ನ ಬುದ್ಧ ಆಗೋ ಸಲುವಾಗಿ ಹೋದ. ಆದರೆ ಅವನು ಸತಿ ಅವಳೇನು ಮಾಡಿದ್ಲು ಅನ್ನೋ ಮನೋಭಾವನೆ ಎಷ್ಟು ಮಾರ್ಮಿಕವಾಗಿ ಹೇಳಿದ್ರಂತಂದ್ರೆ, ಹೊಳ್ಳಿ ಬಂದಾಗ ನಾನು ಗುರುತಿಸ್ತಾನೇನು, ನಾನೇನು ಮಾಡಿದೆ, ಸತಿ ಧರ್ಮ ನಿರ್ವಹಿಸಲಿಲ್ವೇನೋ, ನನ್ನಲ್ಲಿ ಏನು ತಪ್ಪಾಯಿತು, ಹೊಳ್ಳಿ ನನ್ನ ಗುರುತಿಸ್ತಾನ ಅನ್ನೋ ಒಂದು ತಾಯಿ ಮನಸ್ಸಿನಲ್ಲಿರುವ
ಗೊಂದಲ ಬಗ್ಗೆ ಚೆನ್ನಾಗಿ ಮೂಡಿ ಬಂತು. ಆಮೇಲೆ ದಿನೇಶ್ ಮಡಿವಾಳ ಸರ್ ಸರ್ವೋದಯ ಬಗ್ಗೆ ಮಾತಾಡಿದ್ರು ಸರ್. ರಾಯಚೂರು ಇದರ ಕ್ಷೀರ್ಲಿಂಗ ಸರು, ಆಮೇಲೆ ದಿನೇಶ ಮಡಿವಾಳ ಸರು, ಆಮೇಲೆ ಗೋವಿಂದಪ್ಪ ಸರ್, ಇವರು ಮೂವರು ವಿಶ್ವ ಮಾನವ ದಿವಸ, ಸರ್ವೋದಯ, ಕವಿಶೈಲ ಮೂರು ಕೂಡ ವಿಶ್ವ ಮಾನವ ಸಮಾನತೆ ಬಗ್ಗೆನೇ ಇತ್ತು ಕವನಗಳು. ಇವತ್ತಿನ ದಿವಸ ಸಮಾಜದಲ್ಲಿ ಸಾಮರಸ್ಯ ಕಡಿಮೆ ಆಗಿದೆ. ಆಮೇಲೆ ಭಾಳ ಹೇಳಿದ್ರು ಸರ್ವೋದಯ ಇರುವಾಗ ಈ ಕಲರ್ ಹಸಿರು, ಕೆಂಪು, ಬಿಳಿ, ಕೇಸರಿ ಅನ್ನೋ ಒಂದು ಹಂತಗಳನ್ನು ನೋಡಿ ನಮ್ಮಲ್ಲೇ ನಾವು ಅದರಿಂದ ಗುರುತಿಸುವಂಥ ಪರಿಣಾಮ ಆಗ್ಯದ. ಶಾಲೆ ಯಾವ್ದು ಹಾಕೊಂತಾರೆ ಅವರು ಆ ಪಂಗಡದವರು, ಅದು ಬೆಂಬಲಿಸೋರು ಅಂತ ಅದೆಲ್ಲ ತೊಡೆದು ಹಾಕುವಂಥ ಕೆಲಸ ನಮ್ಮಿಂದ ಆಗಬೇಕಾಗಿದೆ. ಎಸ್ಪೆಷಲಿ ಒಬ್ಬ ಕವಿ ಸಮಾಜದ ಅಂಕುಡೊಂಕುಗಳನ್ನು ತನ್ನ ಅಕ್ಷರ ರೂಪದಲ್ಲಿ ಪರಿಣಾಮಕಾರಿಯಾಗಿ ನಿರೂಪಿಸ್ತಾನೆ ಅನ್ನೋಕೆ ಇವತ್ತಿನ ಕವಿ ವಾಚನದಲ್ಲಿ ಕಂಡು ಬಂದದ್ದು. ಅದರ ಕವಿಗೆ ನೋಡೋ ಭಿನ್ನ ದೃಷ್ಟಿಕೋನ ಇದ್ದರಿಂದ ಒಂದು ತಪ್ಪನ್ನು ತಿದ್ದುವಂಥ ಕೆಲಸ ಮಾಡ್ತಾನೆ, ಸಮಾಜ ತಿದ್ದುವಂಥ ಕೆಲಸ ಮಾಡ್ತಾನೆ. ಆ ವಿಷಯದಲ್ಲಿ ಇಲ್ಲಿ ಎಲ್ಲ ಮಹಿಳೆಯರು ಭಾಳ ಅದನ್ನು ಒತ್ತು ಕೊಟ್ಟರು ಅಂತ ಹೇಳಿಕ್ಕೆ ನಾನು ಬಯಸ್ತೀನಿ. ಆಮೇಲೆ ಮಾಂತೇಶ್ ನರೇಗಲ್ ಸರ್ ಹಿರಿಯರು, ಧಾರವಾಡ ಒಂದು ಅಧ್ಯಕ್ಷರಾದವರು, ಅವರು ಕನ್ನಡ ನುಡಿ ಬಗ್ಗೆ, ಭುವನೇಶ್ವರಿ ಬಗ್ಗೆ, ಆಮೇಲೆ ಕನ್ನಡ ಪ್ರೇಮದ ಬಗ್ಗೆ ಭಾಳ ಚೆಂದಾಗಿ ನಮ್ಗೆ ಪಾಠದಂತೆ ಕವನ ವಾಚನ ಮಾಡಿದರು. ಆಮೇಲೆ ನಾಗರಾಜ್ ಕುಂದೂರು ಸರ್ ದಾವಣಗೆರೆ, ಮನುಷ್ಯ ಜಾತಿ ಬಗ್ಗೆ, ನಾವೆಲ್ಲರೂ ಮನುಷ್ಯ ಜಾತಿ ಒಂದೇ ಬಗ್ಗೆ ಅದನ್ನು ತುಂಬ ಒತ್ತು ಕೊಟ್ಟು ಹೇಳಿದ್ರು ಅಂತ ಹೇಳಕ್ಕೆ ನಾನು ಆಸೆ ಪಡ್ತೀನಿ. ಉಳಿದಂತೆ ಎಲ್ಲ ಹಿರಿಯರು, ಆಮೇಲೆ ಮಹಿಳಾ ಕವನಗೋಷ್ಠಿನೂ ಕೂಡ ಅಷ್ಟೇ ಮುಂದೆ ಎತ್ತರದಲ್ಲಿ ಕೂಡಿ ಬಂತು. ಎಲ್ಲರೂ ಭಾಳ ಘನವಾದ ವಿಷಯಗಳನ್ನು, ಎಸ್ಪೆಷಲಿ ತಾಯಂದ್ರೆ ಹೆಣ್ಮಕ್ಳ ವಿಷಯದ ಬಗ್ಗೆ, ಸಮಾನತೆ ಬಗ್ಗೆ, ಅವಳ ನೋವಿನ ಬಗ್ಗೆ ಅಕ್ಷರ ರೂಪದಲ್ಲಿ ಹಿಡಿದಿಟ್ಟು ನೋಡಿದ್ರೆ ಒಂದು ಭಾಳ ಹೆಮ್ಮೆ ಅನ್ನಿಸುತ್ತೆ. ಎಲ್ಲ ಬರವಣಿಗೆ ಭಾಳ ಮುಖ್ಯ ಅಲ್ಲ, ನಮ್ಮ ಸಹೋದರಿಯರು ಅದರ ಹಿಂದೆ ಬಿದ್ದಿಲ್ಲ ಅಂತ ನಾನು ಹೇಳೋಕೆ ಆಸೆ ಪಡ್ತೀನಿ. ಇವತ್ತಿನ ದಿವಸ ನಮಗೆ ಪ್ರಾತಿನಿಧಿಕ ಕವಿಗೋಷ್ಠಿಯಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟಂಥ ನಮ್ಮ ಮನು ಸರ್, ಅವರ ವಯಸ್ಸಲ್ಲಿ ಸಣ್ಣವರಾದರೂ ಕೂಡ ಪ್ರಬುದ್ಧತೆಯಲ್ಲಿ ಭಾಳ ದೊಡ್ಡವರು. ಆ ವಿಷಯದಲ್ಲ ನಾನು ಅವರಿಗೆ ಭಾಳ ಚಿರಋಣಿಯಾಗಿರ್ತೀನಿ. ಆಮೇಲೆ ನಾನು ತಿಳಿದ ಮಟ್ಟಿಗೆ ಕವಿ ಅಂದರೆ ಏನಂತೇಳಿ ವಿಷ್ಣು ಸಹಸ್ರನಾಮದೊಳಗೊಂದು ಇದು ಬರ್ತದೆ, ಏನೋ ಶ್ಲೋಕ. ಆ ಶ್ಲೋಕ ಏನು ಓದಲ್ಲ, ಅದು ಕವಿ ಅಂದರೆ ಏನು ಅನ್ನೋದು ಮಾತ್ರ ನಿಮ್ಮ ಮುಂದೆ ಹೇಳಕ್ಕೆ ಆಸೆ ಪಡ್ತೀನಿ. ಕವಿ ಎಂದರೆ ಎಲ್ಲವನ್ನು ಬಲ್ಲವನು ಎಂದರ್ಥ. ಕವಿ ಎಂದರೆ ಎಲ್ಲವನ್ನು ಬಲ್ಲವನು ಎಂದರ್ಥ. ಇದರ ಜೊತೆಗೆ ಕವಿ ಪದಕ್ಕೆ ಶಬ್ದ ಸೃಷ್ಟಿ ಮಾಡುವವನು, ಶಬ್ದಾರ್ಥಗಳ ಸಂಬಂಧವನ್ನು ತಿಳಿದವನು, ಶಬ್ದಗಳಿಗೆ ಹೊಸ ಆಯಾಮ ಕೊಡುವವನು ಎನ್ನುವ ಅರ್ಥಗಳಿವೆ. ಕವಿಗೆ ಅನ್ಬೇಕಾದ್ರೆ ಇಷ್ಟೆಲ್ಲ ಅದ, ಶಬ್ದವನ್ನು ಹೊಸ ಆಯಾಮ ಕೊಡ್ತಾನಂತ. ಸಂಸ್ಕೃತದ ಏಕಾಕ್ಷರ ಕೋಶದ ಪ್ರಕಾರ ಕ ಎಂದರೆ ಆನಂದ, ಓ ಎಂದರೆ ಜ್ಞಾನ, ವಿ ಎಂದರೆ ವಿಶಿಷ್ಟವಾದ ಜ್ಞಾನ. ತಾವೆಲ್ಲ ಕವಿ ಹೃದಯ ಮನಸ್ಸುಗಳು ವಿಶಿಷ್ಟ ಜ್ಞಾನ ಹೊಂದಿದೆ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಆಮೇಲೆ ವಿಶಿಷ್ಟ ಜ್ಞಾನ ಆನಂದದ ಸ್ವರೂಪ ಭಗವಂತ, ಕವಿಗಳ ಕವಿ ಭಗವಂತದನ್ನಲ್ಲ, ವಿಶಿಷ್ಟವಾದ ಜ್ಞಾನ ಆನಂದ ಸ್ವರೂಪ ಭಗವಂತ, ಕವಿಗಳ ಕವಿ ಅಂದರೆ ದೇವರಿಗೆಲ್ಲ ತಿಳಿದಿದೆ ಅಂಥ ಜ್ಞಾನ ಪಡೆದಂಥ ತಾವೆಲ್ಲ ಕವಿಗಳು, ನೀವು ಆ ಥರ ಅದಿರಿ ಅಂತ ಹೇಳಕ್ಕೆ ನಾನು ಆಸೆ ಪಡ್ತೀನಿ. ಆಮೇಲೆ ಎಲ್ಲ ಹಿರಿಯರಿದ್ದೀರಿ, ಸಹೋದರಿಯರಿದ್ದೀರಿ, ಅಕ್ಕಂಗಿರಿದ್ದೀರಿ, ಆಮೇಲೆ ಟೀಚರ್ಸ್ ಇದ್ದೀರಿ. ಪ್ರಥಮ ಬಾರಿಗೆ ನಾವು ಮಾತಾಡಿದ್ರೊಳಗೆ ಏನೋ ಹೆಚ್ಚು ಕಡಿಮೆ ಮಾಡಿದ್ರೆ ಅದನ್ನು ದೊಡ್ಡ ಮನಸ್ಸು ಮಾಡಿ ನಾವು ಶ್ರಮಿಸ್ಬೇಕಂತ ಕೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ ಮಾಧ್ಯಮ. ಥ್ಯಾಂಕ್ ಯು.